ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜಿ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಭಾದ್ರಪದ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಒಂದು ಪರ್ವಕಾಲ ಅಂತ ಹೇಳಿದರೆ ಸೆಪ್ಟೆಂಬರ್ 14ನೇ ತಾರೀಕು ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ಒಂದು ಪರ್ವಕಾಲ. ವರ್ಷ ಪೂರ್ತಿ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿಮ್ಮ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂಥೇಳಿ ವಿಘ್ನ ವಿನಾಯಕನನ್ನು ಆರಾಧನೆ ಮಾಡುವಂಥದ್ದು. ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಆ ಜಗನ್ಮಾತೆಯಾದಂತಹ ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂಥದ್ದು ಎಲ್ಲ ಸುಮಂಗಲಿಯರಿಗೂ ಕೂಡ ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗಲಿ ಅಂಥೇಳಿ ಆ ಜಗನ್ಮಾತೆಯನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಂದು ಶುಭ ಫಲಗಳನ್ನು ಕೊಡುವಂತಹ ಸಮಯ. ವೀಕ್ಷಕರೇ, ಎಲ್ಲ ಆಸ್ತಿಕರು ಕೂಡ ಭಗವಂತನ ಆರಾಧನೆಯನ್ನು ಮಾಡಿ ದೈವಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಮಹಾಲಯ ಪಕ್ಷ ಆರಂಭ ಆಗುವಂಥದ್ದು. ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣಾದಿಗಳನ್ನು ಕೊಡುವಂತಹ ಒಂದು ಸಮಯ. ಯಾವುದೇ ಪಿತೃ ಸಂಬಂಧವಾದಂತಹ ದೋಷಗಳಿದ್ದರೆ ಪಿತೃಶಾಪ, ಮಾತೃಶಾಪ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಸಮಯಗಳಲ್ಲಿ ಶ್ರದ್ಧೆಯಿಂದ ತರ್ಪಣಾದಿಗಳನ್ನು ಮಾಡಿದರೆ, ಶ್ರಾದ್ದಗಳನ್ನು ಮಾಡೋದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ, ಕುಲವನ್ನು ಉನ್ನತಿಯನ್ನು ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ, ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಅವನಿಗೆ ಸ್ವಕ್ಷೇತ್ರ ಕೂಡ ಆಗಿರುತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಬುಧ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಅವನಿಗೆ ಉಚ್ಚ ಕ್ಷೇತ್ರವಾಗಿರುತ್ತೆ. ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 18ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 26ನೇ ತಾರೀಕು ಬುಧ ಮತ್ತೊಮ್ಮೆ ಕನ್ಯಾ ರಾಶಿಯಿಂದ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ ಮಾಸದಲ್ಲಿ ಗ್ರಹಗಳ ಪರಿವರ್ತನೆಯನ್ನು ನೋಡೋದಾದರೆ, ಒಂದು ಗುರುಕುಜ ಯೋಗ, ಕುಜ ನೀಚ ಸ್ಥಾನದಲ್ಲಿದ್ದರೂ ಕೂಡ ನೀಚಭಂಗ ರಾಜಯೋಗ ಆಗುವಂಥದ್ದು, ಸೂರ್ಯ ಸ್ವಕ್ಷೇತ್ರದಲ್ಲಿರುವಂಥದ್ದು, ಅವನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಬುಧಾದಿತ್ಯ ಯೋಗ ಸೃಷ್ಟಿಯಾಗುವಂಥದ್ದು, ಬುಧನು ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು, ಶುಕ್ರ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು. ಎರಡು ಗುರುತರವಾದಂತಹ ಗ್ರಹಗಳು ಅಂದರೆ ದೇವತೆಗಳ ಗುರುವಾದಂತಹ ಗುರುಬ್ರಹ್ಮ ಉಚ್ಚ ಕ್ಷೇತ್ರದಲ್ಲಿದ್ದರೆ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಸ್ವಕ್ಷೇತ್ರದಲ್ಲಿರುವಂಥದ್ದು, ಹಾಗೆ ಕಾಳಸರ್ಪ ಯೋಗದ ಬಿಡುಗಡೆ ಆಗುವಂಥದ್ದು. ಈ ಎಲ್ಲ ಕಾಂಬಿನೇಷನ್ಗಳು ಇನ್ನೊಂದು 2 ತಿಂಗಳ ಕಾಲ ಅತಿ ಉತ್ತಮವಾದಂತಹ ಗ್ರಹಗತಿಗಳ ಫಲಗಳನ್ನು ಎಲ್ಲ ರಾಶಿಯವರು ಕೂಡ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತ ವರ್ಷದಲ್ಲಿ ಬರುವ ಇಂತಹ 1-2 ಮಾಸಗಳಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅತಿ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಸಮಯ ಚೆನ್ನಾಗಿದ್ದಾಗ ಪ್ರಯತ್ನ ಮಾಡಬೇಕು, ಇಲ್ಲದೇ ಇದ್ದರೆ ಪ್ರಯತ್ನಗಳೆಲ್ಲ ವ್ಯರ್ಥ ಆಗೋದಕ್ಕೆ ಶುರುವಾಗುತ್ತೆ. ಸೊ ಸಂಪೂರ್ಣ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಸಮಯಗಳು ತುಂಬ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕೊಡೋದಕ್ಕೆ ಗ್ರಹಗಳ ಚಲನೆ ಉತ್ತಮ ಸ್ಥಿತಿಯಲ್ಲಿದೆ. ಖಂಡಿತ ಪ್ರಯತ್ನ ಮಾಡಿ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ 7.5 ಬಿಡುಗಡೆ ಅನ್ನುವಂಥದ್ದು ಮುಂದಿನ ವರ್ಷ ಜೂನ್ ನಂತರದಲ್ಲಿ ಆಗುವಂಥದ್ದಿದೆ. ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಅಂದರೆ ಲಗ್ನ ರಾಶಿಯಲ್ಲಿ ರಾಹು ಇದ್ದಾಗ ಸರ್ಪದೋಷಗಳು ಸ್ವಲ್ಪ ಜಾಸ್ತಿ ನಡೀತಾ ಇರುತ್ತೆ. ಇದು ಕೂಡ ಡಿಸೆಂಬರಲ್ಲಿ ಪರಿವರ್ತನೆ ಆಗುತ್ತೆ.
ಅಲ್ಲಿಯ ತನಕ ಜನ್ಮದಲ್ಲಿರುವಂತಹ ರಾಹು, ಅವನ ಮೇಲೆ ಬೀಳುವ ಕುಜನ ದೃಷ್ಟಿ, ಲಗ್ನ ಅಥವಾ ರಾಶಿಯ ಮೇಲೆ ಕುಜನ ದೃಷ್ಟಿ, ಇವೆಲ್ಲ ಸೆಪ್ಟೆಂಬರ್ 18ರ ನಂತರದಿಂದ ಬರುವಂತಹ ಒಂದು ಕಾಂಬಿನೇಷನ್. ಈ ಸಮಯಗಳಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು, ಬೆನ್ನು ಹುರಿ ಅಥವಾ ಬ್ಯಾಕ್ ಪೇಯ್ನ್ ಇಂತಹ ವಿಚಾರಗಳಿಗೆ ಸಂಬಂಧಪಡುವಂಥದ್ದು. ಹಾಗೆ ತಾಯಿಯ ಆರೋಗ್ಯದ ಮೇಲೂ ಕೂಡ ಅದಕ್ಕೆ ಕೆಲವು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ನಿಮ್ಮ ಕುಂಭರಾಶಿ ಮತ್ತು ಕುಂಭಲಗ್ನದವರ ವೈಯಕ್ತಿಕ ಆರೋಗ್ಯ ಹಾಗೂ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಡುವಂತಹ ವಿಚಾರಗಳಿಗೆ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹನ ಆರಾಧನೆ, ಸ್ತೋತ್ರಗಳನ್ನು ಓದುವಂಥದ್ದು ಸೆಪ್ಟೆಂಬರ್ 18ನೇ ತಾರೀಕಿನಿಂದ 2 ಮಾಸಗಳ ಕಾಲ ಅತ್ಯಂತ ಅವಶ್ಯಕವಾಗಿರುತ್ತೆ. ಸಂಪೂರ್ಣ 2 ತಿಂಗಳು ಕುಜ ನೀಚ ಕ್ಷೇತ್ರದಲ್ಲಿದ್ದು ಕುಂಭದಲ್ಲಿರುವ ರಾಹುವನ್ನು ಕುಜ ವೀಕ್ಷಣೆ ಮಾಡ್ತಾನೆ. ಮಾತೃಸ್ಥಾನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಅವನ ಮೇಲೂ ಕೂಡ ನೀಚ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಸೊ 2 ತಿಂಗಳ ಕಾಲ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದುವಂಥದ್ದು, ಕೇಳುವಂಥದ್ದು, ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಅಥವಾ ಅರ್ಚನೆಯ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳುವಂಥದ್ದು ಸರ್ಪದೋಷದ ತೀವ್ರತೆಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅತ್ಯಂತ ಅವಶ್ಯಕ. ಇನ್ನು ಕುಟುಂಬ ಸ್ಥಾನದಲ್ಲಿ ಮತ್ತು ವಾಕ್ಸ್ಥಾನ, ಧನಸ್ಥಾನದಲ್ಲಿ ಶನಿ ಸಂಚಾರ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಏಕೆಂದರೆ ಆ ಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಆ ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಧನ ವ್ಯಯ ಆಗುವಂಥದ್ದಿದ್ದರೂ ಕೂಡ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಕುಂಭರಾಶಿಯವರಿಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಖಂಡಿತ ಆಗುತ್ತೆ. ಏಕೆಂದರೆ ಶುಕ್ರನು ಕೂಡ ಕುಂಭರಾಶಿಗೆ ಪರಮ ಯೋಗಕಾರಕನಾಗಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ. ನೆಕ್ಸ್ಟ್ ಅವನು ದಶಮ ಕೇಂದ್ರಕ್ಕೆ ಬರ್ತಾನೆ, ಆನಂತರದಲ್ಲಿ ಏಕಾದಶಕ್ಕೆ ಬರ್ತಾನೆ. ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳು ಕುಂಭರಾಶಿಯವರಿಗೆ ಶುಕ್ರನ ಸಂಚಾರಗಳು ಅನುಕೂಲಗಳನ್ನು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಕೊಡುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಬಾಂಧವ್ಯ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಈ ಸಮಯದಲ್ಲಿ ಅದು ಯಾವುದೂ ಹುಸಿ ಆಗೋದಿಲ್ಲ ಕುಂಭರಾಶಿಯವರಿಗೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಶುಕ್ರನು ಕೂಡ ಶುಕ್ರನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಕೂಡ ಇರುತ್ತೆ. ಇವೆಲ್ಲದೂ ಕೂಡ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳನ್ನು ಹೇಳುತ್ತೆ. ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ವಾಹನದಿಂದ ಲಾಭ, ಭೂಮಿಗೆ ಸಂಬಂಧಪಡುವ ವಿಚಾರಗಳಲ್ಲಿ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳು ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ನವೆಂಬರ್ 1st ವೀಕ್ ತನಕ ವೆಯ್ಟ್ ಮಾಡಿ. ಕುಂಭರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಈ ಸಮಯದಲ್ಲಿ ಅದು ಯಾವುದನ್ನು ಮೂವ್ ಮಾಡದೇ ಇರೋದು ಅಥವಾ ಮುಂದುವರಿಸದೇ ಇರೋದು ಖಂಡಿತ ಒಳ್ಳೆಯದು. ಇನ್ನು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಪಂಚಮಾಧಿಪತಿ ಬುಧ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಮಕ್ಕಳ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಗುರುಬಲ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗುತ್ತೆ. ಜನ್ಮರಾಶಿಯಲ್ಲಿರುವ ರಾಹು ಕೂಡ ಡಿಸೆಂಬರಲ್ಲಿ ಬಿಡುಗಡೆ ಆಗ್ತಾನೆ. ಸಾಡೆ ಕೂಡ ಬಿಡುಗಡೆ ಆಗುತ್ತೆ. ಸೊ 1 by 1 ಪ್ರೋಗ್ರೆಸ್ ಅನ್ನೋದು ಕುಂಭರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಮಾಸಗಳಲ್ಲಿಯೂ ಕೂಡ ಅನುಕೂಲಗಳನ್ನು ಕೊಡೋದಕ್ಕೆ ಬುಧ ಮತ್ತು ಶುಕ್ರ ಉತ್ತಮ ಸ್ಥಾನಗಳಲ್ಲಿದ್ದಾರೆ. ಸರ್ಪದೋಷಕ್ಕೆ ಮಾತ್ರ ಪರಿಹಾರ ಮಾಡಿಕೊಳ್ಬೇಕು ಅಥವಾ ಏನಾದರೂ ಸ್ತೋತ್ರಗಳನ್ನು ಓದುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಇನ್ನು ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಷಷ್ಠದಲ್ಲಿ ಗುರು ಮತ್ತು ಕುಜನ ಯುತಿ ಆಗುವಂಥದ್ದು, ಒಬ್ಬ ರಾಜಗ್ರಹ ಇನ್ನೊಬ್ಬ ಗುರುಗ್ರಹ, ದೇವತೆಗಳ ಗುರು ಒಬ್ಬ ರಾಜ, ಇಬ್ಬರೂ ಸೇರುವಂಥದ್ದು ಒಂದು ಗುರುಕುಜ ಯೋಗ ಅಂತ ಹೇಳ್ತೇವೆ. ಸೊ ಅದು ಖಂಡಿತವಾಗ್ಲೂ ಶುಭ ಫಲಗಳನ್ನು ಕೊಡುತ್ತೆ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಖಂಡಿತ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಸಪ್ತಮಾಧಿಪತಿ ಸೂರ್ಯ ಅಷ್ಟಮದಲ್ಲಿದ್ದಾನೆ. ಸಪ್ತಮದಲ್ಲಿ ಕೇತು, ಸೂರ್ಯನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯಗಳನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಸಣ್ಣ ಪುಟ್ಟ ವಾಗ್ವಾದಗಳನ್ನು ಮಾಡಿಕೊಳ್ಳಬೇಡಿ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದ ವಿಚಾರಗಳಿಗೆ ಇದು ಅತ್ಯಂತ ಅವಶ್ಯಕವಾಗುತ್ತೆ ಕುಂಭರಾಶಿಯವರಿಗೆ.
ಬುಧಾದಿತ್ಯ ಯೋಗ ಅನ್ನುವಂಥದ್ದು ಅಷ್ಟಮದಲ್ಲಾದರೂ ಕೂಡ ಬುಧನಿಗೆ ಅಷ್ಟಮ ಬಹಳ ಶುಭ ಅಂತ ಹೇಳ್ತಾರೆ. ಬುಧ ಮತ್ತು ಶನಿಯ ಒಂದು ಕಾಂಬಿನೇಷನ್ ಬರುತ್ತೆ. ಸೊ ಲಗ್ನಾಧಿಪತಿಯಾದಂತಹ ಶನಿ, ಪಂಚಮಾಧಿಪತಿಯಾದಂತಹ ಬುಧ, ಅವರಿಬ್ಬರು ಒಬ್ರನ್ನೊಬ್ಬರು ನೋಡ್ಕೊಳ್ಳೋದು ಖಂಡಿತ ಫೈನಾನ್ಷಿಯಲ್ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಅಭಿವೃದ್ಧಿಗಳನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಯಾವುದೇ ಅನುಕೂಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಹುಸಿ ಆಗೋದಿಲ್ಲ. ಬಡ್ತಿ, ಪ್ರಮೋಷನ್, ಹೊಸ ಉದ್ಯೋಗಗಳನ್ನು ಮಾಡೋದಕ್ಕೆ ಅಥವಾ ಉದ್ಯೋಗದ ಪರಿವರ್ತನೆಗಳಿಗಾಗಿ ನವೆಂಬರ್ ಫಸ್ಟ್ ವೀಕ್ ತನಕ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಥವಾ ಇನ್ವೆಸ್ಟ್ಮೆಂಟ್ಗಳಿಗೂ ಕೂಡ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಏಕಾದಶ ಲಾಭಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ವ್ಯಯಸ್ಥಾನವನ್ನು ನೋಡ್ತಾನೆ. ಧನಾಧಿಪತಿ ಕೂಡ ಅವನೇ ಆಗಿರ್ತಾನೆ. ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದು ಕೂಡ ಆರೋಗ್ಯದ ವಿಚಾರಗಳಿಗೆ ಹೆಚ್ಚಾಗಿ ಸಂಬಂಧಪಟ್ಟಿರುತ್ತೆ. ತಾಯಿಯ ಆರೋಗ್ಯದ ವಿಚಾರ ಆಗ್ಬೋದು. ಕೌಟುಂಬಿಕ ಜೀವನ, ಹಣಕಾಸಿನ ಪರಿಸ್ಥಿತಿಗಳಿಗೆ ಧನ ವ್ಯಯ ಆಗೋದಕ್ಕೆ ಗುರು ಉಚ್ಚ ಸ್ಥಾನದಲ್ಲಿ ಕೂತು ವ್ಯಯಸ್ಥಾನವನ್ನು ನೋಡುವಂಥದ್ದು ನೇರವಾಗಿ ಕಾರಣ ಆಗಿರುತ್ತೆ. ಸೊ ನವೆಂಬರ್ ನಂತರದ ದಿನಗಳಲ್ಲಿ ಕುಂಭರಾಶಿಯವರು ತುಂಬ ಏಳಿಗೆ, ಅಭಿವೃದ್ಧಿಗಳನ್ನು ಕಾಣ್ತೀರ. ಅಲ್ಲಿಯ ತನಕ ಈಗ ಬಿಡುಗಡೆ ಆಗಿರುವಂತಹ ಕಾಳಸರ್ಪ ದೋಷ ಇದು ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಜನ್ಮ ರಾಶಿಯಲ್ಲೇ ರಾಹು ಇದ್ದ, ಸಪ್ತಮದಲ್ಲಿ ಕೇತು ಇದ್ದ, ಎಲ್ಲ ಗ್ರಹಗಳು ಕೂಡ ಒಂದು ಸೈಡಲ್ಲಿ ಕೂತಿದ್ರು. ಸೊ ಇವೆಲ್ಲ ತುಂಬ ನೆಗೆಟಿವ್ಗಳನ್ನು ಸೃಷ್ಟಿ ಮಾಡ್ತಾಯಿತ್ತು. ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯ, ಮಾನಸಿಕ ನೆಮ್ಮದಿ, ಉದ್ಯೋಗ ಮತ್ತು ಹಣಕಾಸು ಇವೆಲ್ಲದರಲ್ಲೂ ಅನುಕೂಲಗಳನ್ನು ಕಾಣ್ತೀರ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ನವೆಂಬರ್ ನಂತರ, ಅಂದರೆ ನವೆಂಬರ್ ಫಸ್ಟ್ ವೀಕಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಈ ಸಮಯಗಳನ್ನು ಖಂಡಿತವಾಗ್ಲೂ ಕಳ್ಕೊಳ್ಬೇಡಿ. 7.5 ವಿವಾಹ ಇದೆಲ್ಲ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಬಟ್ ಈಗ ಅದೆಲ್ಲ ಪರಿಹಾರ ಆಗುವಂತಹ ಸಮಯ. ಈ ನವೆಂಬರಿಂದ ಜನವರಿ ತನಕ ಯಾವುದೇ ವೈವಾಹಿಕ ಜೀವನದ ನಿಶ್ಚಯಗಳನ್ನು ಮಾಡಿಕೊಳ್ಳುವಂಥದ್ದು ಮುಂದಿನ ದಿನಗಳಲ್ಲಿ ಸಾಮರಸ್ಯ ಮತ್ತು ಒಂದು ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸೊ ಗುರುಬಲ ಬರುವ ತನಕ ಇನ್ನೊಂದು 2 ತಿಂಗಳು ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ಜನ್ಮರಾಶಿಯಲ್ಲೇ ಸರ್ಪದೋಷಗಳು ಉಂಟಾಗಿರುತ್ತೆ. ಅದು ಬಿಟ್ಟರೆ ಶನಿ ಸಂಚಾರವಾಗ್ಬೋದು ಅಥವಾ ಬುಧ ಮತ್ತು ಶುಕ್ರನ ಸಂಚಾರಗಳು ಕುಂಭರಾಶಿಯವರಿಗೆ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕೊಡುವ ಸ್ಥಿತಿಯಲ್ಲಿದೆ. ಹಣಕಾಸಿನ ಅಭಿವೃದ್ಧಿಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಅವಶ್ಯಕ. ಸೊ ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.